एक एव सततं ज्ञानैकमात्रोऽस्म्यहं कार्यं नास्ति च कारणं किमपि वा ब्रह्माण्डपिण्डावपि तत् ब्रह्मैव सनातनं विभुरहं ज्ञातं च यस्मादतः सर्वेभ्योऽपि अभयं तनोमि कुशलं ब्रह्माभयं वैयतः ಆನಂದದ ರಾಶಿ ಗುರುಗಳು. ನನ್ನನ್ನು ದೇಹಾಕಾರದಿಂದ ನೋಡಬೇಡಿ. ಗುರುಗಳನ್ನ ನಮ್ಮಂತೆ ಮನುಷ್ಯರು ಅಂತ ಭಾವಿಸಬಾರದು. ನಮಗೂ ಎರಡು ಕೈ, ಗುರುಗಳಿಗೂ ಎರಡು ಕೈ, ನಮಗೂ ಎರಡು ಕಾಲು, ಗುರುಗಳಿಗೂ ಎರಡು ಕಾಲು. ನೋಡಿ, ಹೊಗಳಲಿಕ್ಕಾಗಿ ಹೇಳೋದಲ್ಲ. ಈ ಜಾಗದಲ್ಲಿ ಚೈತನ್ಯ ಎಷ್ಟಿದೆಯೋ ಗೊತ್ತಿಲ್ಲ. ಅಂತರಂಗದಿಂದ ವಿಷಯಗಳು ಸ್ಫುರಣ ಆಗಿ ಹೊರಹೊಮ್ಮುತ್ತಾ ಇದೆ. ಇಲ್ಲಿ ನಿಂತಾಗ ಮಾತ್ರ ಗೊತ್ತಾಗುವಂಥದ್ದು. ಮೈ ಮರೆತು ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಇಲ್ಲಿ ಅಷ್ಟು ಜಾಗೃತ ಇದೆ ಈ ಜಾಗ, ಅಷ್ಟು ಜಾಗೃತ ಇದೆ. ದೇಹಾಕಾರದಿಂದ ನೋಡಬೇಡಿ. ನೀವೆಲ್ಲ ಆನಂದ ರೂಪಿಗಳಾಗಿದ್ರೆ ನಿಮ್ಮೆಲ್ಲರ ಆನಂದ ರೂಪ ನಾನು ಅಂತ ಭಾವಿಸಿ, ನಿಮ್ಮ ಅಂತರಂಗದಲ್ಲಿ ನೆಲೆಯಾಗಿರುವ ಆನಂದ ಸಾಗರದಿಂದ ಅಲೆಯನ್ನ ಹೇಗೆ ಬೇರ್ಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ವೋ ಹಾಗೆ ಆ ಆನಂದವೇ ನಾನು ಅಂತಾದ್ರೆ ನಿಮ್ಮೊಳಗೆ ನಾನಿದ್ದು 84 ಲಕ್ಷ ಜೀವ ಜಂತುಗಳಿಗೂ ಕೂಡ ಅಭಯಾನುಗ್ರಹವನ್ನ, ರಕ್ಷಣೆಯನ್ನ ನೀಡ್ತಾ ಕಾಪಾಡ್ತೇನೆ ಅಂತ ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ರು. ಜೀವ ಕಾರುಣ್ಯದ ಬಗ್ಗೆ ಹೀಗೆಹಳ್ಳಿಯ ಒಂದು ಚಿಕ್ಕ ಘಟನೆ ಇದೆ. ಇನ್ನುಳಿದವರ ಬದುಕಿನಲ್ಲಿ ಅದು ಮಹತ್ವದ್ದಲ್ಲ. ಒಂದು ಸಾಯಂಕಾಲ ಗುರುಗಳು ಮಠಕ್ಕೆ ಮರಳಿ ಬರ್ತಾರೆ. ಸುಮಾರು 8 ಗಂಟೆ 10 ನಿಮಿಷ ಆಗಿದೆ. ಆಗೆಲ್ಲ ವಿದ್ಯುತ್ ದೀಪ ಇಲ್ಲ. ಒಂದು ಕಂಬದ ಹತ್ರ ಕೂತ್ಕೊಳ್ಬೇಕು ನೋಡಿದಾಗ ಮೈ ಮೇಲೆ ಒಂದು ಇರುವೆ ಹರಿತಾ ಇದೆ, ಸಣ್ಣ ಇರುವೆ. ಒಂದು ಕ್ಷಣಕಾಲ ವಿಚಾರ ಮಾಡಿದರು, ಓ, ನಾನು ಪದ್ಮಾಸನ ಹಾಕಿಕೊಂಡು ಅಡವಿಯಲ್ಲಿ ಕುಳಿತ ಜಾಗದಲ್ಲಿ ಸ್ವಲ್ಪ ಹಿಂದೆ ಒಂದು ಅರ್ಧ ಫೂಟ್ನ ಒಳಗಡೆ ಇರುವೆಯ ಸಾಲ ಹರಿದು ಹೋಗ್ತಾ ಇತ್ತು. ಒಂದು ಇರುವೆ ಪಾಪ ತನ್ನ ಬಂಧು ಬಳಗ, ತಾಯಿ, ತಂದೆ ಅವರಿಂದ ತಪ್ಪಿಸಿಕೊಂಡು ನನ್ನ ಮೈ ಏರ್ಬಿಟ್ಟಿದೆ ಅಂತ ಕತ್ತಲೆಯಲ್ಲಿಯೇ ತಾನು ಕುಳಿತ ಜಾಗಕ್ಕೆ ರಾತ್ರಿಗೆ ಅಡವಿಗೆ ಹೋಗ್ತಾರೆ. ಒಂದು ಎಲೆ ತಕೊಂಡು ತನ್ನ ಕೈ ಮೇಲಿದ್ದ ಇರುವೆಯನ್ನ ಎಲೆಗೆ ಹತ್ತಿಸಿ ಆ ಇರುವೆಯ ಸಾಲಿನಲ್ಲಿಯೇ ಆ ಇರುವೆಯನ್ನ ಬಿಟ್ಟು ಬರ್ತಾರೆ ಅಂತ ಆದ್ರೆ ಈ ಜೀವ ಕಾರುಣ್ಯವನ್ನ ನೀವು ಬೇರೆ ಎಲ್ಲಾದ್ರೂ ಊಹೆ ಮಾಡ್ಲಿಕ್ಕೆ ನಿಮ್ಮಲ್ಲಿ ಸಾಧ್ಯ ಇದೆಯೋ? 84 ಲಕ್ಷ ಜೀವ ಜಂತುಗಳನ್ನ ಕಾಪಾಡುವುದು ಅಂತಂದ್ರೆ ಹಾಗೆ. ಇವರಿದ್ದಲ್ಲಿ ಹೆಬ್ಬಾವು ಬರ್ತದೆ, ಏನೂ ಮಾಡುವುದಿಲ್ಲ. ಹೆಬ್ಬಾವು ಕಾಲ ಮೇಲೆ ಹರಿದು ಹೋಗ್ತದೆ ಅಜಗರ. ಕೊಡಚಾದ್ರಿಯ ಅಂಬಾವನದಲ್ಲಿ